ನಮಸ್ತೆ ಸ್ನೇಹಿತರೆ, ಇವತ್ತು ನಾವು BA ಸಮಾಜಶಾಸ್ತ್ರದಲ್ಲಿ ಆದಿವಾಸಿಗಳ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಳುವ. ಟ್ರೈಬಲ್ ಪ್ರಾಬ್ಲಮ್ಸ್. ದೇಶದ ಜನಸಂಖ್ಯೆಯ ಸುಮಾರು 8.8% ಆದಿವಾಸಿಗಳು ದೇಶದ ಉದ್ದಗಲದಲ್ಲೂ ಅನ್ಯೋನ್ಯ ರಾಜ್ಯಗಳಲ್ಲಿ ಹಂಚಿ ಹೋಗಿದ್ದು ಹಲವಾರು ಬಗೆಯ ಸಮಸ್ಯೆಗಳ ಸುಳಿಗೆ ಸಿಲುಕಿದ್ದಾರೆ. ಕೆಲವು ಸಮಸ್ಯೆಗಳು ಕೇವಲ ಆದಿವಾಸಿಗಳಿಗೆ ಮಾತ್ರ ಸೀಮಿತವಾಗಿದ್ದರೆ ಮತ್ತೆ ಕೆಲವು ಸಮಸ್ಯೆಗಳು ಎಲ್ಲರಿಗೂ ಸಾಮಾನ್ಯವಾಗಿದೆ. ಈ ಸಾಮಾನ್ಯ ಸಮಸ್ಯೆಗಳು ಅವರ ಸಮಾಜದಲ್ಲಿ ಅಸಾಮಾನ್ಯ ಪರಿಣಾಮಗಳಿಗೆ ಕಾರಣವಾಗಿರುವುದುಂಟು. ಅದರಲ್ಲಿ ಬರುವಂತಹ ಸಮಸ್ಯೆಗಳು ಭೌಗೋಳಿಕ ಪ್ರತ್ಯೇಕತೆಯ ಸಮಸ್ಯೆ, ಸಾಂಸ್ಕೃತಿಕ ಸಮಸ್ಯೆ, ಸಾಮಾಜಿಕ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಶೈಕ್ಷಣಿಕ ಮತ್ತು ವೈದ್ಯಕೀಯ ಸಮಸ್ಯೆಗಳನ್ನು ಕಾಣ್ಬೋದು. ಮೊದಲನೆಯದಾಗಿ ಭೌಗೋಳಿಕ ಪ್ರತ್ಯೇಕತೆಯ ಸಮಸ್ಯೆ. ಆದಿವಾಸಿಗಳು ನಾಗರಿಕ ಜನತೆಯು ವಾಸಿಸುವ ನಗರಗಳು, ಪಟ್ಟಣಗಳು ಮತ್ತು ಹಳ್ಳಿಗಳಿಂದ ದೂರವಾಗಿ ಗಿರಿ ಕಂದರಗಳಲ್ಲಿ, ಗುಹೆ ಗೌಹರಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ, ಕಾಡು ಮೇಡುಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸುತ್ತಿರುವುದರ ಪರಿಣಾಮವಾಗಿ ಅವರ ಸಂಪರ್ಕವೇ ಉಳಿದವರಿಗಿಲ್ಲವಾಗಿದೆ. ಈ ಭೌಗೋಳಿಕ ಅಂತರ ಅವರ ಮತ್ತು ನಾಗರಿಕ ಜನರ ನಡುವೆ ಬಹುದೊಡ್ಡ ಸಾಮಾಜಿಕ ಅಂತರ ನಿರ್ಮಾಣವಾಗಲು ಕೂಡ ಕಾರಣವಾಗಿದೆ. ಆದಿವಾಸಿಗಳು ವಾಸಿಸುವಂತಹ ಅನೇಕ ಪ್ರದೇಶಗಳಿಗೆ ಯಾವುದೇ ಬಗೆಯ ಸಂಪರ್ಕ ಹಾಗೂ ಸಾರಿಗೆ ಸೌಲಭ್ಯಗಳೇ ಇಲ್ಲವಾಗಿದೆ. ಸರಕಾರಿ ಯಂತ್ರಣದ ಮೂಲಕ ಕೆಲವು ಮೂಲೆಗಳಲ್ಲಿನ ಆದಿವಾಸಿಗಳನ್ನು ತಲುಪುವುದು ಕಷ್ಟವಾಗಿದೆ. ಚುನಾವಣೆಗಳ ಸಂದರ್ಭಗಳಲ್ಲಿ ಅಂತಹ ಕೆಲವು ಪ್ರದೇಶಗಳನ್ನು ತಲುಪಲು ಆನೆಗಳ ಮೇಲೆ ಚುನಾವಣಾ ಅಧಿಕಾರಿಗಳು 4-5 ದಿನ ಮುಂಚಿತವಾಗಿ ತಲುಪಬೇಕಾಗುವುದು. ಈಗಲೂ ಕೂಡ ತುರ್ತು ಸಂದೇಶಗಳನ್ನು ಆ ಪ್ರದೇಶಗಳಿಗೆ ಕಳಿಸುವುದು ಕಷ್ಟದ ಕೆಲಸವೇ ಆಗಿದೆ. ಸಾಂಸ್ಕೃತಿಕ ಸಮಸ್ಯೆಗಳು. ನಾಗರಿಕ ಜೀವನದ ರೀತಿನೀತಿಗಳು, ವಿಧಿವಿಧಾನಗಳು, ಆಚಾರ ವಿಚಾರಗಳು, ವ್ಯವಹಾರಗಳು ಆದಿವಾಸಿಗಳಿಗೆ ಅರ್ಥವಾಗದ ಒಗ್ಗಟ್ಟಾಗಿದೆ. ಇದರಿಂದಾಗಿ ಅವರು ತಮ್ಮ ಮೂಲ ಸಂಸ್ಕೃತಿ ಅಂಟಿಕೊಳ್ಳುವ ಪ್ರಯತ್ನವನ್ನು ನಡೆಸಿದ್ದಾರೆ. ಬ್ರಿಟಿಷರ ಆಳ್ವಿಕೆಯಲ್ಲಿ ಕೆಲವು ಆದಿವಾಸಿ ಪ್ರದೇಶಗಳಲ್ಲಿ ಪಾಶ್ಚಾತ್ಯ ಕ್ರೈಸ್ತ ಸನ್ಯಾಸಿಗಳು ತಮ್ಮ ಮತ ಪ್ರಚಾರವನ್ನು ಆರಂಭಿಸಿ ಆದಿವಾಸಿಗಳನ್ನು ತಮ್ಮ ಮತಕ್ಕೆ ಸೆಳೆಯುವ ಪ್ರಯತ್ನವನ್ನು ನಡೆಸಿದರು. ಅವರು ತಮ್ಮ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಅವರ ಮೇಲೆ ಹೇರುವ ಯತ್ನವನ್ನು ಕೂಡ ಮಾಡಿದರು. ಇಂದಿಗೂ ಆ ಪ್ರಯತ್ನ ಭಾರತದ ಈಶಾನ್ಯ ವಲಯದಲ್ಲಿ ನಡೆದಿದೆ. ಈ ನಡುವೆ ರಾಮಕೃಷ್ಣ ಮಿಷನ್, ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ, ವಿಶ್ವ ಹಿಂದೂ ಪರಿಷತ್ ಮುಂತಾದ ಸಂಘಟನೆಗಳು ಹಿಂದೂ ಧರ್ಮದ ಪ್ರಚಾರವನ್ನು ನಡೆಸಿವೆ. ಸಾಮಾಜಿಕ ಸಮಸ್ಯೆಗಳು. ಆದಿವಾಸಿಗಳು ಸಂಪ್ರದಾಯ ಶರಣರು, ಮೂಢನಂಬಿಕೆಗಳಿಗೆ ಬಲಿಯಾಗಿರುವವರು ಆಗಿದ್ದಾರೆ. ಕೆಲವು ಆದಿವಾಸಿಗಳಲ್ಲಿ ಬಾಲ್ಯ ವಿವಾಹ, ಶಿಶು ಹತ್ಯೆ, ನರಬಲಿ, ಮಾನವನ ತಲೆಬುರುಡೆಗಳನ್ನು ಬೇಟೆಯಾಡುವುದು, ಪ್ರಾಣಿ ಬಲಿ, ಪತ್ನಿಯರ ವಿನಿಮಯ ಮುಂತಾದ ಹಾನಿಕರ ಪದ್ಧತಿಗಳಿವೆ. ನಮ್ಮ ಸಂಕಷ್ಟಗಳಿಗೆ, ರೋಗ ರುಜಿನಗಳಿಗೆ ದೆವ್ವ ಭೂತಗಳ ಕಾರಣವೆಂದು ಅವರು ನಂಬುವರು. ಕುಲದೇವತಾವಾದ ಅಥವಾ ಸರ್ವಚೇತನವಾದದಲ್ಲಿ ಅವರ ಶ್ರದ್ಧೆ, ನಂಬಿಕೆ ಅತಿರೇಕವಾದ್ದರಿಂದ ವಾಸ್ತವಿಕ ದೃಷ್ಟಿಯನ್ನು ಬೆಳೆಸಿಕೊಳ್ಳುವುದು ಅವರಿಗೆ ಕಷ್ಟವಾಗುತ್ತಿತ್ತು. 4ನೇ ಸಮಸ್ಯೆ ಆರ್ಥಿಕ ಸಮಸ್ಯೆಗಳು. ಪರಿಶಿಷ್ಟ ಪಂಗಡಗಳಲ್ಲಿ ಬಹುಸಂಖ್ಯಾತರು ಬಡವರು. ಅವರ ಆರ್ಥಿಕ ಸಂಕಷ್ಟದ ಕಾರಣಗಳು ಅಂತ ಹೇಳಿದರೆ, 1. ಶೋಷಣೆ, 2. ಹೊಸ ಕಾನೂನಿನಿಂದ ಸ್ವಾವಲಂಬನೆಗೆ ಧಕ್ಕೆ, ಲಾಭದಾಯಕವಲ್ಲದ ಮಾದರಿ ಕೃಷಿ ಕಾರ್ಯ, ಭೂಮಿಯ ಒಡೆತನದ ಹಕ್ಕನ್ನು ಕಸಿದುಕೊಂಡಿದ್ದರಿಂದ ಆಘಾತ, ಬ್ಯಾಂಕ್ ಮತ್ತಿತರ ಆಧುನಿಕ ಆರ್ಥಿಕ ಸೌಲಭ್ಯಗಳ ಕೊರತೆ, ನಿರುದ್ಯೋಗ. 5ನೇ ಪಾಯಿಂಟ್ ಶೈಕ್ಷಣಿಕ ಸಮಸ್ಯೆಗಳು. ಪರಿಶಿಷ್ಟ ಪಂಗಡಗಳಲ್ಲಿ 80%ಕ್ಕೂ ಅಧಿಕ ಮಂದಿ ಅನಕ್ಷರಸ್ಥರು. ಶೈಕ್ಷಣಿಕ ಸಂಸ್ಥೆಗಳನ್ನು ನೋಡಿರದ ಜನ ಅವರಲ್ಲಿ ಬಹಳಷ್ಟು ಮಂದಿ ಇದ್ದಾರೆ. ಒಂದೊಂದು ಪಂಗಡವು ತನ್ನದೇ ಆದ ಆಡುವ ಭಾಷೆಯನ್ನು ಹೊಂದಿದ್ದು ಇತರ ಭಾಷೆಗಳನ್ನು ಅರಿಯದೇ ಇರುವ ಸ್ಥಿತಿಯು ಕೆಲವು ಸಮಸ್ಯೆಗಳಿಗೆ ಕಾರಣವಾಗಿದೆ. ಆದಿವಾಸಿಗಳ ಆಡುವ ಭಾಷೆಗೆ ಲಿಪಿ ಇಲ್ಲವೇ ಇರುವುದರಿಂದ ಇಂತಹ ಆಡುವ ಭಾಷೆಗಳ ಸಂಖ್ಯೆ ಅಸಂಖ್ಯಾತವಾಗಿರುವುದರಿಂದ ಅವರ ಶೈಕ್ಷಣಿಕ ಸ್ಥಿತಿಯನ್ನು ಸುಧಾರಿಸುವಲ್ಲಿ ಭಾರೀ ಅಡಚಣೆ ಉಂಟಾಗಿದೆ. ಶಿಕ್ಷಣದ ಮಹತ್ವವಿನ್ನೂ ಅವರುಗಳಿಗೆ ಸರಿಯಾಗಿ ಮನದಟ್ಟಾಗಿಲ್ಲದೇ ಇರುವುದರಿಂದ ಸರ್ಕಾರವು ನೀಡಬಯಸಿರುವ ಶೈಕ್ಷಣಿಕ ಸೌಲಭ್ಯಗಳನ್ನು ಅವರು ಉಪಯೋಗಿಸಿಕೊಳ್ಳಲಾರದವರಾಗಿದ್ದಾರೆ. ಆರೋಗ್ಯ ಮತ್ತು ನೈರ್ಮಲ್ಯದ ಸಮಸ್ಯೆಗಳು. ಆರೋಗ್ಯ ಮತ್ತು ನೈರ್ಮಲ್ಯದ ಬಗ್ಗೆ ಯಾವುದೇ ಕಲ್ಪನೆ ಆದಿವಾಸಿಗಳಿಗೆ ಇಲ್ಲದಿರುವುದರಿಂದ ಅವರು ಹಲವಾರು ರೋಗ ರುಜಿನಗಳಿಗೆ ಒಳಗಾಗಿರುವರು. ಮಲೇರಿಯಾ, ಕ್ಷಯ, ವಿಷಮಶೀತ ಜ್ವರ, ಕುಷ್ಠರೋಗ, ಚರ್ಮರೋಗ, ಅಡವಿ ಜ್ವರ, ಮಂಗನ ಕಾಯಿಲೆ, ಸಿಡುಬು, ನೇತ್ರರೋಗ ಮುಂತಾದ ರೋಗಗಳು ಗಣನೀಯ ಸಂಖ್ಯೆಯಲ್ಲಿ ಆದಿವಾಸಿಗಳ ಪ್ರಾಣವನ್ನು ಬಲಿ ತೆಗೆದುಕೊಳ್ಳುತ್ತಿದೆ. ಆಧುನಿಕ ವೈದ್ಯಕೀಯ ಸೌಲಭ್ಯಗಳ ಬಗ್ಗೆ ತಮ್ಮದೇ ಆದ ಸಂಶಯವಿರುವುದರಿಂದ ಮಂತ್ರತಂತ್ರಗಳನ್ನು ನಂಬುವುದು
ಕಾಯಿಲೆಯು ವಾಸಿಯಾಗಲು ಅವುಗಳ ಆಶ್ರಯ ಪಡೆಯುವುದು ಅವರಿಗೆ ಅನಿವಾರ್ಯವಾದಂತಾಗಿದೆ. ಪರಕೀಯರ ಅದರಲ್ಲೂ ಬ್ರಿಟಿಷರ ಸಂಪರ್ಕಕ್ಕೂ ಮುಂಚೆ ಕೆಲವೊಂದು ರೋಗಗಳು ಮಾತ್ರ ಅವರನ್ನು ಬಾಧಿಸುತ್ತಿದ್ದರೆ ಆ ಬಳಿಕ ಇನ್ನೂ ಕೆಲವು ಹೊಸ ರೋಗಗಳು ಅವರನ್ನು ಬಲಿ ತೆಗೆದತೊಡಗಿತು. ಗುಹ್ಯ ರೋಗ, ಮೇಹರೋಗ, ರಕ್ತದೊತ್ತಡ ಇತ್ಯಾದಿ. ಇನ್ನು 7ನೇ ಪಾಯಿಂಟ್, ಪ್ರತ್ಯೇಕತಾ ಪ್ರವೃತ್ತಿಗಳ ಸಮಸ್ಯೆ. ಬ್ರಿಟಿಷರ ಅನುಸರಣೆ ಮಾಡುತ್ತಾ ಬಂದ ಒಡೆದು ಆಳುವ ನೀತಿಯಿಂದಾಗಿ ಬಹಳಷ್ಟು ಆದಿವಾಸಿಗಳು ಉಳಿದ ರಾಷ್ಟ್ರೀಯರಿಂದ ಬೇರೆ ಸರಿಯುವಂತಾಯಿತು. ಕ್ರಿಮಿನಲ್ ಟ್ರೈಬ್ಸ್ ಆ್ಯಕ್ಟ್ ಎಂಬ ಕಾಯ್ದೆಯನ್ನು ಜಾರಿಗೊಳಿಸಿ ಆದಿವಾಸಿಗಳೆಲ್ಲರೂ ಅಪರಾಧಿಗಳು ಇಲ್ಲವೇ ಸಮಾಜದ ವಿರೋಧಿಗಳು ಎಂಬ ಭಾವನೆ ಹುಟ್ಟುವಂತೆ ಮಾಡಿದರು. ಇದರಿಂದ ಕ್ರೋಧಗೊಂಡ ಮುಗ್ಧರು ಆದರೆ ಛಲವಾದಿಗಳು ಆದ ಅದೆಷ್ಟೋ ಆದಿವಾಸಿಗಳು ಬ್ರಿಟಿಷರೊಡನೆ ಹೋರಾಟಕ್ಕೆ ತೊಡಗಿ ಡಕಾಯಿತರು, ಡಕ್ಕರು, ದರೋಡೆಕೋರರು ಎನಿಸಿಕೊಳ್ಳಬೇಕಾಯಿತು. ಆದಿವಾಸಿಗಳ ವಿರುದ್ಧ ಅಪರಾಧದ ಹೆಚ್ಚಳ, ಅಭದ್ರತೆಯ ವಾತಾವರಣ, ಆದಿವಾಸಿ ಬಂಡಾಯ, ಕಳ್ಳಸಾಗಣೆ ಇದೆಲ್ಲ ಕೂಡ ಇದರಿಂದಾಗಿ ಉಂಟಾಯಿತು. ಇನ್ನು ಬರುವಂಥದ್ದು ಆದಿವಾಸಿಗಳ ಕಲ್ಯಾಣ ಆಗಿದೆ. ಇವಿಷ್ಟು ಆದಿವಾಸಿಗಳ ಸಮಸ್ಯೆಗಳಲ್ಲಿ ಬರುವಂಥ ವಿಚಾರಗಳಾಗಿದೆ. ಮುಂದಿನ ವಿಡಿಯೋದಲ್ಲಿ ನಾವು ಟ್ರೈಬಲ್ ವೆಲ್ಫೇರನ್ನು ತಿಳ್ಕೊಳ್ಬೇಕು. ಆದಿವಾಸಿ ಕಲ್ಯಾಣ, ಆದಿವಾಸಿ ಕಲ್ಯಾಣ ಕಾರ್ಯಕ್ರಮಗಳು ಮತ್ತು ಯೋಜನೆಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.